ಇಂದು ಕಾಮುಕ ಪ್ರಜ್ವಲ್ ರೇವಣ್ಣ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಮಾಜಿ ಸಂಸದ ಪ್ರಜ್ವಲ್ ಕಾಮ ಪುರಾಣವನ್ನು ನಿಮ್ಮ ಪವರ್ ಟಿವಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇಂದು ಕಾಮುಕ ಪ್ರಜ್ವಲ್ ರೇವಣ್ಣನ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಪ್ರಜ್ವಲ್ ಕಾಮ ಪುರಾಣವನ್ನು ನಿಮ್ಮ ಪವರ್ ಟಿವಿ ಬಯಲು ಮಾಡಿತ್ತು. ಪವರ್ಫುಲ್ ವರದಿ ಬೆನ್ನಲ್ಲೇ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದೀಗ ವಿಚಾರಣೆ ಅಂತ್ಯವಾಗಿದೆ. ಇಂದು ಪ್ರಜ್ವಲ್ ರೇವಣ್ಣ ಕೇಸ್ನ ಅಂತಿಮ ತೀರ್ಪು ಪ್ರಕಟವಾಗುತ್ತೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲು ಅಥವಾ ಬೇಲು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದ್ದಾನೆ. ಈಗ ಒಂದೂವರೆ ವರ್ಷ ಮೇಲಾಯಿತು ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ಇದ್ದು. ಈಗ ಆತನ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಒಂದು ವೇಳೆ ಬೇಲ್ ಆಗುತ್ತೋ ಅಥವಾ ಆತನಿಗೆ ಶಿಕ್ಷೆ ಪ್ರಕಟವಾಗುತ್ತೋ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಿಮ್ಮ ಪವರ್ ಟಿವಿ ಪ್ರಜ್ವಲ್ ರೇವಣ್ಣನ ಕಾಮ ಪುರಾಣವನ್ನು ಬಟ ಬಯಲು ಮಾಡಿತ್ತು. ಪವರ್ ಟಿವಿ ಯಾವಾಗ ಈ ಒಂದು ವಿಚಾರವನ್ನು ಬೆಳಕಿಗೆ ತಂತು, ಆಗ ಆತನ ಮೇಲೆ ಕೇಸ್ ಆಗಿ ಆತನನ್ನು ಅರೆಸ್ಟ್ ಮಾಡಿ ನಂತರ ಜೈಲಿಗೆ ಕಳಿಸಲಾಯಿತು. ಅದಾದ ನಂತರ ನ್ಯಾಯಾಂಗ ಬಂಧನ ಆಯಿತು. ಒಂದು ವರ್ಷದ ಮೇಲಾಯಿತು ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಒಂದು ವೇಳೆ ಶಿಕ್ಷೆ ಪ್ರಕಟವಾದರೆ ಕನಿಷ್ಠ 10 ವರ್ಷ ಜೈಲು ಆಗುತ್ತೆ. ಇವತ್ತು ಎಲ್ಲ ವಿಚಾರಣೆ ಅಂತ್ಯವಾಗಿದೆ. ಇವತ್ತು ಶಿಕ್ಷೆ ಪ್ರಕಟವಾಗುತ್ತೆ, ತೀರ್ಪು ಹೊರಬೀಳುತ್ತೆ. ಹಾಗಾದರೆ ತೀರ್ಪು ಏನಾಗುತ್ತೆ ಅನ್ನೋದು ಒಂದು ಕುತೂಹಲ. ಪ್ರಜ್ವಲ್ ರೇವಣ್ಣಗೆ ಈಗ ಡವ ಶುರುವಾಗಿದೆ. ಏನಾಗುತ್ತೆ, ಬೇಲ್ ಸಿಗುತ್ತಾ ಅಥವಾ ಶಿಕ್ಷೆ ಪ್ರಕಟವಾಗುತ್ತಾ? ಮೈಸೂರಿನ KR ನಗರದ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಲಾಗಿತ್ತು. ಅದು ಕೇಸು ಪ್ರಜ್ವಲ್ ರೇವಣ್ಣ ಮೇಲೆ ಇತ್ತು. ಇನ್ನು ರೇಪ್ ಆರೋಪದಡಿ ಪ್ರಜ್ವಲ್ ರೇವಣ್ಣ 2023ರಲ್ಲಿ ಅರೆಸ್ಟ್ ಆಗಿತ್ತು. ಈಗ 1 ವರ್ಷ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲವನ್ನು ಕಳೀತಾ ಇದ್ದಾನೆ ಪ್ರಜ್ವಲ್ ರೇವಣ್ಣ. ಈ ಕೇಸ್ ಸಂಬಂಧ 9 ಆರೋಪಿಗಳ ವಿರುದ್ಧ ದೂರು ದಾಖಲಾಗಿತ್ತು. ಇವತ್ತು ಈ ಒಂದು ತೀರ್ಪು ಪ್ರಕಟವಾಗುತ್ತೆ.